ಸಡನ್ನಾಗಿ ವರ್ಕ್ ಆಗಲಿಲ್ಲ ಫೋನು, ಆಮೇಲೆ ವರ್ಕ್ ಆಯ್ತು. ಬಾಯ್ ಆರ್ಯ, ಲೆಟ್ಸ್ ಗೋ. ಹತ್ತಲ್ಲಿ ಹತ್ಬಿಟ್ಟು ಬಾ. ಹಾಯ್ ಮಿಸ್ ಕುಕಿ, ಹಾಯ್. ಈ ಬೀದಿಗೆ ಒಂದು ದೊಡ್ಡ ರಾಜ. ಹಾಂ ನಡೀರಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಮಗೆ, ನಾವು ಹೋಗ್ತಿರೋದು ಇವತ್ತು ಫ್ಲವರ್ ಶೋ. ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋ ಲಾಲ್ಬಾಗಲ್ಲಿರೋ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಆರ್ಯನ ಬಿಟ್ಟು ಹೋಗ್ತಾ ಇದ್ದೀವಿ, ಅವನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ಮೊನ್ನೆ ತಾನೇ ಈಶಾಗೆಲ್ಲ ಹೋಗಿ ಬಂದು ಅವನು ಸುಧಾರಿಸ್ಕೊತಾ ಇದ್ದಾನೆ ಡಸ್ಟ್ ಎಲರ್ಜಿ ಆಗಿ. ಸೊ ಅವನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಪೂರ್ತಿ ಡೀಟೇಲ್ಸ್, ಟೈಮಿಂಗ್ಸ್ ಆ್ಯಂಡ್ ಟಿಕೆಟ್ಸ್ ಆ್ಯಂಡ್ ಏನೇನಿದೆ ನೋಡೋದಕ್ಕೆ, ಯಾವ ಟೈಮಲ್ಲಿ ಹೋಗ್ಬೋದು ನೀವು ಅಂತೆಲ್ಲನೂ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ಲವರ್ ಶೋ ನಾನು ಹೋಗ್ತಿರೋದು ಮೊದಲನೇ ಸಾರಿ, ನಾನು ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು ನಗರ ಇತಿಹಾಸ ಆಧಾರಿತ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ 2023 2023 ಬೆಂಗಳೂರು ಸಿಟಿ ಹಿಸ್ಟರಿ ಬೇಸ್ಡ್ ರಿಪಬ್ಲಿಕ್ ಡೇ ಫ್ಲವರ್ ಶೋ 2023. ನೋಡೋಣ. ವಯಸ್ಕರಿಗೆ 75, ಮಕ್ಕಳಿಗೆ 30. ಈ ಕಡೆ ಸಾಲಾಗಿ ಬನ್ನಿ. ವಾಕಿಂಗ್ ಅಂದ್ರೆ ಹಂಗೆ ಹೋಗ್ತೇವೆ. ಸಾಕೇನಪ್ಪ, ಹೋಗ್ತೈತೆ ಗಾಡಿ. ಹೆಂಗ್ ಮಾಡ್ಬೋದಾ? ಕಾರ್ಡ್ ತಂದಿದ್ಯಾ? ಕಾರ್ಡ್ ಇದೆಯಾ? ಕಾರ್ಡ್ ಕೂಡ ತಂದಿದ್ದೀನಿ ನಾನು. ಸನ್ಫ್ಲವರ್ ಎಷ್ಟು ಚೆನ್ನಾಗಿ. ಹೇಳಂಗೆ ಲಾಲ್ಬಾಗ್ ಫ್ಲವರ್ ಶೋ 2023. ಸೊ ಡು ಯು ನೋ ಬ್ಯಾಂಗ್ಳೂರ್ ಇಸ್ 1500 years ಯಂಗ್. ಯಾಕೆ ಈ ಲೈನ್ನ ಹಾಕಿದ್ದಾರೆ ಅಂತ ಹೋಗ್ತಾ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡ್ದಿರೆ ನೋಡಿ. ಸೊ ಇದು ನಮ್ಮ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋವಂಥ 213ನೇ ಫ್ಲವರ್ ಶೋ. ಸೊ 213th ಫ್ಲವರ್ ಶೋ ಇದು. ಇದನ್ನು ಇನಾಗ್ರೇಟ್ ಮಾಡಿರೋದು ನಮ್ಮ CM ಅವರ ಬೊಮ್ಮಾಯಿ ಸರ್ ಅವರು. ಸೊ ಇನಾಗ್ರೇಟ್ ಮಾಡಿರೋದು 20th January. ಸೊ ಫ್ಲವರ್ ಶೋ ಬಂದು ಯಾವತ್ತಿನವರೆಗೂ ನಡೆಯುತ್ತೆ ಅಂದರೆ 20th Januaryಯಿಂದ 30th Januaryವರೆಗೂ ನಡೆಯುತ್ತೆ. ಸೊ 10 days ಫ್ಲವರ್ ಶೋ ನಡೆಯುತ್ತೆ. ಆ್ಯಂಡ್ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟಿಕೆಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಅಡಲ್ಟ್ಸ್ಗೆ ಟಿಕೆಟ್ಸ್ ಬಂದು 70 rupees ವೀಕ್ ಡೇಸಲ್ಲಿ, 75 ವೀಕ್ ಎಂಡ್ಸಲ್ಲಿ. ಆ್ಯಂಡ್ ಮಕ್ಕಳು 12 ವರ್ಷಕ್ಕನ ಒಳಗಡೆ ಇರೋ ಮಕ್ಕಳಿಗೆಲ್ಲ 30 ರೂಪಾಯಿ ಪ್ರತಿದಿನ, ವಿನ್ ವೀಕೆಂಡ್ಸ್ ಆ್ಯಂಡ್ ವೀಕ್ ಡೇಸ್. ಸೊ ಬೋತ್. ಸೊ ಈ ಸರಿ ನಮ್ಮ ಥೀಮ್ ಬಂದು ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಎವಲ್ಯೂಷನ್ ಆಫ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರು
ಚಿಕ್ಕ ಸಿಟಿಯಿಂದ ಇವಾಗ ಸಿಲಿಕಾನ್ ಸಿಟಿ ಅಂತ ಹೆಸರು ಪಡ್ಕೊಂಡಿದೆ. ಹೇಗೆ ಪಡ್ಕೊಂತು, ಏನೇನೆಲ್ಲ ಎವಲ್ಯೂಷನ್ ಆಯಿತು, ಯಾವುದ್ಯಾವುದೆಲ್ಲ ಬಂದು ಈ ಮಟ್ಟಿಗೆ ತಂತು ನಮ್ಮ ಬೆಂಗಳೂರನ್ನ ಅನ್ನೋದೇ ಇವತ್ತು ಈ ಸರಿನ ಥೀಮ್. ಸೊ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸರಿ ಆಲ್ಮೋಸ್ಟ್ 3 lakh ಫ್ಲವರ್ಸ್ನ ಅರೇಂಜ್ ಮಾಡಿದ್ದಾರೆ. Bangalore was capital and city of science and technology. Science and technology ಹೇಗೆ ಇಂಪ್ರೂವ್ ಆಗ್ತಾ ಇದೆ 1947 ಇಂದ ಇದುವರೆಗೂ ಅಂತ ಅವ್ರು ಡಿಸ್ಪ್ಲೇ ಮಾಡಿ ತೋರಿಸಿದ್ದಾರೆ. ಸೊ 2 ವರ್ಷಗಳ ನಂತರ ಈ ಫ್ಲವರ್ ಶೋನ ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಹೇಳಿದಾಗೆ ಈ ಸರಿ ಥೀಮ್ ಬಂದು ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಎವಲ್ಯೂಷನ್ ಆಫ್ ಬ್ಯಾಂಗ್ಳೂರ್. ಸೊ ಚಿಕ್ಕ ಸಿಟಿಯಿಂದ ಹೇಗೆ ಸಿಲಿಕಾನ್ ಸಿಟಿ ಆಯಿತು ಅನ್ನೋದೇ ಅದನ್ನು ಡಿಸ್ಕ್ರಿಪ್ಟ್ ಮಾಡಿ ಇಲ್ಲಿ ಎಕ್ಸಿಬಿಟ್ ಮಾಡಿ ತೋರಿಸಿದ್ದಾರೆ. ಸೊ ಈ ಸೆಕ್ಷನ್ ಇದೆಯಲ್ಲ, ಈ ಸೆಕ್ಷನ್ ಪೂರ್ತಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ರೋಮನ್ ಕಾಯಿನ್ಸ್ ಇತ್ತಲ್ಲ, ರೋಮನ್ ಎರಾ ಕಾಯಿನ್ಸ್ ಇಂದ ಹಿಡಿದು ಈಗಿನವರೆಗೂ ಹೇಗೆ ಎವಲ್ಯೂಷನ್ ಆಯಿತು ಬ್ಯಾಂಗ್ಳೂರ್, ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ರು. ಆ್ಯಂಡ್ ನೋಡಿ ಅಲ್ಲಿ ನಮ್ಮ ಟಿಪ್ಪು ಸಮರ್ ಪ್ಯಾಲೇಸ್ ಕಾಣಿಸ್ತದೆ, ಒಂದು ಮಿನಿಯೇಚರ್ ಮಾಡೆಲ್. ಆ್ಯಂಡ್ ನಮ್ಮ ಲಾಲ್ಬಾಗ್ ಮಿನಿಯೇಚರ್ ಮಾಡೆಲ್, ಆ ರಾಕ್ ಇದೆಯಲ್ಲ, ಆ ಲಾಲ್ಬಾಗಲ್ಲಿ ಕಾಣುವಂಥ ಒಂದು ಬೆಟ್ಟ, ಒಂದು ರಾಕ್ ಏನು ಕಾಣಿಸ್ತಾ ಇದೆ ನಮಗೆ, ಅದು ಸುಮಾರು 300 ಮಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಅದು. ಸೊ ಅಷ್ಟು ಹಳೇ ಕಾಲದ ರಾಕ್ ಅದು. ಆ್ಯಂಡ್ ನೋಡಿ ಇಲ್ಲಿನ ಸಿಂಬಲ್ಸ್, ಹೊಯ್ಸಾಳಾಸ್ ಆ್ಯಂಡ್ ವಿಜಯನಗರ ಡೈನೆಸ್ಟೀಸ್ ಏನೇನು ಬಂದು ಏನೇನು ಮಾಡಿದ್ರು ಅವರು, ಹೇಗೆ ಎವಲ್ಯೂಷನ್ ಆಯಿತು ಅನ್ನೋದನ್ನೇ ನೋಡ್ಬೋದು. ನೋಡಿ ಇದು ಹೇಳಿದ್ದು ನಾನು, ರೋಮನ್ ಎರಾ ಕಾಯಿನ್ಸ್ ಆಗಲಿ. ಆ್ಯಂಡ್ ತುಂಬಾ ಚೆನ್ನಾಗಿ ನೋಡಿ ಇದೆಲ್ಲ ಬಂದು ನಮ್ಮ ಹಿಸ್ಟ್ರಿನ ಡಿಪಿಕ್ಟ್ ಮಾಡ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಹೇಳಿದಾಗೆ 97 ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು. ಆ್ಯಂಡ್ ಆಲ್ಸೋ ಎಲ್ಲ ಕಡೆಯಿಂದ ಫ್ಲವರ್ಸ್ನ ಇವರು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ತಮಿಳ್ನಾಡು, ಡಾರ್ಜಿಲಿಂಗ್, ಪುಣೆ ಎಲ್ಲ ಕಡೆಯಿಂದ ಫ್ಲವರ್ಸ್ನ ತಂದು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಸೊ ಫ್ಲವರ್ ಶೋ ಕರ್ಕೊಂಡ್ಬಂದಿದ್ದಲ್ಲ, ಪ್ಲಾನಿಂಗೇ ಇರಲಿಲ್ಲ. ಎಕ್ಸಾಕ್ಟ್ಲಿ ನೋಡಿ, ನಾನು ಎಣ್ಣೆ ಎಲ್ಲ ಹಚ್ಕೊಬಿಟ್ಟಿದ್ದೀನಿ. ಸೊ ನಮ್ಮ ಪ್ಲಾನಿಂಗ್ ಇರಲಿಲ್ಲ. ಫ್ಲವರ್ ಶೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಾಗಿ. ಆಮೇಲೆ ಮಿಸ್ ಮಾಡ್ದಂಗೆ ಫ್ಲವರ್ ಶೋ ಬರೋದ್ರೆ ಕ್ಯಾಶ್ ತಗೊಂಬನ್ನಿ. ಸ್ಟಾರ್ಟಿಂಗ್ ಗೇಟಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ, ಅದೆಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ್ಯಕ್ಚುಲಾಗಿ ನನಗೆ ಅಂದರೆ ಏನಾದರೂ ಕ್ಯಾಶ್ ಇದ್ದರೆ ಬೆಟರ್ ಒಂದು ಸ್ವಲ್ಪ. ಸೊ ಆಮೇಲೆ ಇಲ್ಲೂ ಅಷ್ಟೇ, ಯಾಕಂದರೆ ಟಿಕೆಟ್ ಒಂದಕ್ಕೆ, ಮಿಕ್ಕಿದೆಲ್ಲ ಆನ್ಲೈನ್ ಇದೆ, ಟಿಕೆಟ್ ಒಂದಕ್ಕೆ ಓನ್ಲಿ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ತಗೊಂಡು ಮಿಸ್ ಮಾಡಿಬಿಡಿ ಟಿಕೆಟ್ಸ್ ಮಾತ್ರ. ಸೊ ನಾನು ಫಸ್ಟ್ ಟೈಮ್ ಫ್ಲವರ್ ಶೋ ನೋಡ್ತಾ ಇರೋದು ಆ್ಯಕ್ಚುಲಾಗಿ. ಇಷ್ಟು ದಿನ ಬ್ಯಾಂಗ್ಳೂರಲ್ಲಿ ಬೆಳೆದು ಎಲ್ಲನೂ ನಾನು ಫ್ಲವರ್ ಶೋ ನೋಡೇ ಇರಲಿಲ್ಲ. ಸೊ ನೀವು ಯಾರು ನೋಡೋಂಗಿದ್ರೆ ಬಂದು ನೋಡಿ, ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಈ ಗ್ಲಾಸ್ ಹೌಸ್ ಒಳಗಡೆ ಫ್ಲವರ್ ಶೋ ಮಾಡಿರ್ತಾರೆ, ಬಿಸಿಲಿಗೆ ಹೂವೆಲ್ಲ ಒಣಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಏನು ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಎಮರ್ಜೆನ್ಸಿ ಆಂಬ್ಯುಲೆನ್ಸ್, ಫೀಡಿಂಗ್ ಸೆಂಟರ್ಸ್ ಎಲ್ಲ ಇರುತ್ತೆ. ಎಸ್ ಸರ್. ಆ್ಯಂಡ್ ನಾವು ಯಾರು ಇರಲ್ಲ ಅಂತ 9:15 ಆ್ಯಕ್ಚುಲಿ ಬಂದಿದ್ದು. ತುಂಬ ಜನ ಇದ್ದಾರೆ. ತುಂಬಾ ಚೆನ್ನಾಗಿದೆ.
ಸೊ ನೋಡ್ತಿರಲ್ಲ ತುಂಬಾ ಚೆನ್ನಾಗಿದೆ. ಹೂ ಇಷ್ಟಪಡೋರ್ಗಂತೂ ದಿಸ್ ಇಸ್ ದ ರೈಟ್ ಪ್ಲೇಸ್. ರೋಸಸ್ ಅಂತೂ ನಿಜವಾಗ್ಲೂ ತುಂಬಾ ವೆರೈಟೀಸ್ ಆ್ಯಂಡ್ ತುಂಬಾ ಕಲರ್ಫುಲ್ ಆಗಿತ್ತು. ಆ್ಯಂಡ್ ನಾನು ನೋಡದೇ ಇರೋಂಥ ಫ್ಲವರ್ಸ್ನೆಲ್ಲ ನೋಡಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ನೋಡಿ, ನಮ್ಮ ಬೆಂಗಳೂರು ಅಂತ ಒಂದು ಥೀಮ್ ಇತ್ತಲ್ಲ, ಅದನ್ನೆಲ್ಲ ಇಲ್ಲಿ ಡೆಪಿಕ್ಟ್ ಮಾಡಿದ್ದಾರೆ. ಪೂರ್ತಿ ಈ ಎಲೆಗಳಿಂದ ಈ ಆರ್ಟ್ ಎಫೆಕ್ಟ್ಸ್ನ ಮಾಡಿ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಂಡೋಗಿ ಇಷ್ಟಪಟ್ಟು ನೋಡ್ತಾರೆ. ಆ್ಯಂಡ್ ಯಾರ್ಯಾರು ಈ ಕಲೆಯನ್ನೆಲ್ಲ ಮಾಡಿದ್ದಾರೆ ಅವ್ರ ಹೆಸರನ್ನು ಕೂಡ ಎಕ್ಸಿಬಿಟ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಫ್ಲವರ್ಸ್ ಇತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೋಡಿ, ಸೇವ್ ಗರ್ಲ್ ಚೈಲ್ಡ್ ಅನ್ನೋದೊಂದು ಒಳ್ಳೆ ಮಾರಲ್ನ ಕೂಡ ಎಕ್ಸಿಬಿಟ್ ಮಾಡಿದ್ದಾರೆ. ನೋಡ್ತಾ ಜನ ಅದನ್ನೆಲ್ಲ ಕಲಿಬೋದು ಅನ್ನೋದೊಂದು ಕಾನ್ಸೆಪ್ಟ್ ಹೌದು. ಆ್ಯಂಡ್ ತುಂಬ ಸೆಕ್ಯೂರಿಟಿ ಇತ್ತು, ತುಂಬ ಪೊಲೀಸವರೆಲ್ಲ ಅಲ್ಲಿ ಎಂಪ್ಲಾಯ್ ಮಾಡ್ಕೊಂಡಿದ್ರು. ಸೊ ತುಂಬ ಸೆಕ್ಯೂರಿಟಿ ಕೂಡ ಇತ್ತು. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅವರು, ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅವರು ಇದನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇರೋದು. ಆ್ಯಂಡ್ ಇದು ನೋಡಿ ನಮ್ಮ ಬ್ಯಾಂಗ್ಳೂರ್ದು. ಆ್ಯಂಡ್ ಅಲ್ಲಿ ಮಧ್ಯದಲ್ಲಿ ಒಂದು ಬೆಟ್ಟ ಥರ ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಅಲ್ಲಿ ಪೂರ್ತಿ ಬ್ಯಾಂಗ್ಳೂರ್ ಅಂತ ಅಂದಾಗಲೇ ನಮ್ಗೆ ಏನೇನು ನೆನಪು ಬರುತ್ತೆ, ವಿಧಾನಸೌಧ ಆಗಲಿ, ಟಿಪ್ಪು ಸಮರ್ ಪ್ಯಾಲೇಸ್ ಆಗಲಿ, ಅದನ್ನೆಲ್ಲ ಎಕ್ಸಿಬಿಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇಯರ್ಸ್ ಆದಮೇಲೆ ಈ ಫ್ಲವರ್ ಶೋನ ಮಾಡ್ತಿದ್ದಾರೆ. ಆ್ಯಂಡ್ ಆನ್ ದ ಅಕೌಂಟ್ ಆಫ್ ರಿಪಬ್ಲಿಕ್ ಡೇ, ಸೊ ರಿಪಬ್ಲಿಕ್ ಡೇ ಇರೋದ್ರಿಂದ ಇದನ್ನು ಮಾಡ್ತಾರೆ. ಯೂಶ್ವಲಾಗಿ ಎವ್ರಿ ರಿಪಬ್ಲಿಕ್ ಡೇಗೆ ಮಾಡ್ತಾರೆ, ಒಂದು ಥೀಮ್ ಬೇಸ್. ಸೊ ನಾನು ಹೇಳಿದ್ನಲ್ಲ, ಮಧ್ಯದಲ್ಲಿ ಒಂದು ಬಿಗ್ ಸ್ಟ್ರಕ್ಚರ್ ಇದ್ದು ಅಲ್ಲಿ ಬ್ಯಾಂಗ್ಳೂರ್ ಅಂತ ಅಂತಿದ್ದಂಗೆ ನಮ್ಗೆ ನೆನಪಾಗುವಂಥ ಕೆಲವೊಂದು ವಿಷಯಗಳನ್ನೆಲ್ಲ ಮಿನಿಯೇಚರ್ ಮಾಡೆಲ್ ಆಗಿ ಅದ್ರ ಮೇಲೆ ಎಕ್ಸಿಬಿಟ್ ಮಾಡಿದರು. ಸೊ ಟಿಪ್ಪು ಸಮರ್ ಪ್ಯಾಲೇಸ್, ವಿಧಾನಸೌಧ ಆ್ಯಂಡ್ ಹೈಕೋರ್ಟ್, ಇಸ್ರೋ, UB ಸಿಟಿ ಇಂಥದ್ದನ್ನೆಲ್ಲ ಮಿನಿಯೇಚರ್ ಮಾಡೆಲ್ ಆಗಿ ಡಿಸ್ಪ್ಲೇ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಂಪೇಗೌಡ ಅವರು ಮಾಡಿರೋವಂಥ ಒಂದು ಏನಂತೀವಿ, ಬ್ಯಾಂಗ್ಳೂರ್ ದಾಟಬೇಕು ಅಂದರೆ ಒಂದು ಇದನ್ನು ಮಂಟಪ ಮಾಡಿದ್ರಲ್ಲ, ಕರೆಕ್ಟ್, ಆ ಮಂಟಪನೆಲ್ಲ ಕೂಡ ಡಿಸ್ಪ್ಲೇ ಮಾಡಿದರು. ಆ್ಯಂಡ್ ನಾನು ಹೇಳ್ದಂಗೆ ಎಕ್ಸಾಟಿಕ್ ಫ್ಲವರ್ಸ್ ಕೂಡ ಇತ್ತು, ಸ್ಪೆಷಲ್ ವೆರೈಟಿ ಆಫ್ ಫ್ಲವರ್ಸ್. ಊಟಿಯಿಂದ, ತಮಿಳ್ನಾಡುವಿಂದ, ಡಾರ್ಜಿಲಿಂಗಿಂದ ಎಲ್ಲ ಬಂದಿತ್ತು. ಅವುಗಳನ್ನೆಲ್ಲ ನೋಡ್ತಾ ಕಣ್ಣು ತುಂಬಿಸ್ಕೋಬೋದು. ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೆ. ಈ ಥರ ಡಿಫ್ರೆಂಟ್ ಆಗಿದೆ ನೋಡಿ, ಇದೆಲ್ಲ ಡಿಫ್ರೆಂಟ್ ಫ್ಲವರ್ಸ್. ಆ್ಯಂಡ್ ನೋಡೋಕೆ ತುಂಬಾ ಜನ ಕೂಡ ಬರ್ತಾಯಿದ್ರು. ನಾವು ಬೆಳಗ್ಗೆನೇ ಹೋಗೋಣ, ಜನ ಇರಲ್ಲ ಅಂದ್ಕೊಂಡ್ವಿ. ಬಟ್ ಎಸ್, ನಮ್ಮ ಥರನೇ ಯೋಚನೆ ಮಾಡೋರು ಕೂಡ ಇರ್ತಾರೆ. ಆ್ಯಂಡ್ ಎಲ್ಲ ಕಡೆನೂ ಅದರ ಹಿಸ್ಟ್ರಿ ಬಗ್ಗೆ ಒಂದು ಏನಂತಾರೆ, ಮ್ಯಾಪ್ ಥರ ಇಲ್ಲ ಒಂದು ಬ್ಯಾನರ್ಸ್ ಥರ ಹಾಕಿದ್ರು. ಸೊ ನೀವು ಓದಿ ಎಲ್ಲ ತಿಳ್ಕೊಬೋದು, ಆರಾಮಾಗಿ ತಿಳ್ಕೊಬೋದು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ತಮಿಳ್ನಾಡು ಆ್ಯಂಡ್ ಊಟಿ ಕಡೆಯನ್ನು ಫ್ಲವರ್ಸ್ನ ಡಿಸ್ಪ್ಲೇ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇಷ್ಟಪಡ್ತೀರಾ, ದಯವಿಟ್ಟು ಮಕ್ಕಳನ್ನ ಸಹ ಕರ್ಕೊಂಡೋಗಿ, ಅವ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನೋಡಿ, ಇಲ್ಲಿ ಅಡಿಕೆದೆಲ್ಲ ಇತ್ತು. ಸೊ ಇದನ್ನೆಲ್ಲ ಕೂಡ ಡಿಸ್ಪ್ಲೇ ಮಾಡಿದರು. ಆ್ಯಂಡ್ ಇಲ್ಲಿ ಹೋಗ್ತಾ ಬಾನ್ಸಾಯ್ ಇತ್ತು. ಆ್ಯಂಡ್ ಈ ಬಾನ್ಸಾಯ್ ಕೆಳಗಡೆ ಅದ್ರ ಡಿಸ್ಕ್ರಿಪ್ಷನ್ ಹಾಕಿದ್ರು. ಎಷ್ಟು 8 years old, 14 years old, 13 years old, 30 years old ಬಾನ್ಸಾಯ್ ಟ್ರೀ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ನೋಡ್ತಾ ಇದ್ದಾರಲ್ಲ, ಇದು ದೊಡ್ಡದು. ಎಸ್, ಇದೊಂದು ದೊಡ್ಡದು, ಒಂದು 30 years old ಅಷ್ಟಿತ್ತು ಬಾನ್ಸಾಯ್. ಸೊ ಬಾನ್ಸಾಯ್ ಇಷ್ಟಪಡೋರಿಗೆಲ್ಲನೂ ಸಹ
ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ನೋಡಿಕೊಂಡು ನೀವು ಆ್ಯಂಡ್ ಟೈಮ್ ಡ್ಯೂರೇಷನ್ ಹೇಳಬೇಕಂದ್ರೆ ಆಲ್ಮೋಸ್ಟ್ 1 hour 1.5 hour ಆರಾಮಾಗೆ ನೀವು ಮುಗಿಸ್ಕೊಂಡು ನಿಮ್ಮ ಡೇನ ಕಂಟಿನ್ಯೂ ಮಾಡ್ಬೋದು. ನೋಡಲ್ಲ ಇದೆ ನೋಡು. ತುಮಕೂರವರಾ? ಎಲ್ಲಿ ತುಮಕೂರಲ್ಲಿ? ತುಮಕೂರಲ್ಲಿ ಗೋಕುಲ. ಓಕೆ, ನಮ್ದು ಅಲ್ಲೇ ದಿಬ್ಬೂರು. ಅದೇ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್. ಬಂದು 300 ಸೊ ವರ್ತ್ ಇದೆ. ಬಂದವರು ದಯವಿಟ್ಟು ತಗೊಳ್ಳಿ, ಚೆನ್ನಾಗಿದೆ. ಮನೆಯಲ್ಲಿ 200 ಇಂದ ಸ್ಟಾರ್ಟ್ ಆಗ್ತದೆ. ನೋಡ್ಕೊಂಡು ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಪೇಂಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ, ಸೊ ಇದು ನಾನು ತಗೊಂತ ಇಲ್ಲ. ನೋಡ್ರಿ, ತುಮಕೂರಲ್ಲಿ ಸೈಡ್ ಸೇಲ್ಗೆ ಇಟ್ಟಿದ್ದೀನಿ, ತಗೊಳಂಗಿದ್ರೆ ಹೆಂಗೆ? ಅಲ್ಲೇ ದಿಬ್ಬೂರಲ್ಲಿ ಪ್ರಾಪರ್ಟೀಸ್ ಎಲ್ಲ ಇಲ್ಲ, ನಂಗೆ ಪ್ಯಾಕ್ ಮಾಡ್ಕೊಟ್ಬಿಡಿ. ಹಾ, ಓಕೆ, ತುಂಬಾ ಚೆನ್ನಾಗಿದೆ ಅಲ್ವಾ? ಇನ್ನೊಂದೇನ ಕಾಂಪ್ಲಿಮೆಂಟ್ ಎಷ್ಟು? ಅದನ್ನ ಆಚೆ ತಗೋಬೇಕಾ? ಸಿಗುತ್ತೆ ನಮ್ಮ ಹತ್ರ, ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಎಷ್ಟು ತುಮಕೂರವ್ರೆ ತಗೊಂಡಲ್ಲಿ 500ಗೆ ಇನ್ನೇನು 2 ಸೇರಿ ಎತ್ಕೊಂಡ್ಬಿಡಂದ. ಚೆನ್ನಾಗಿದೆ ಆ್ಯಕ್ಚುಲಿ, ಅದ್ರಲ್ಲಿ ಇಡ್ಬೋದು. ಬಟ್ ಅದು ದೊಡ್ಡ ಇಡ್ಬೇಕು, ಅದರಲ್ಲಿ ಸಾಕು. ಪುಟಾಣಿ ಕ್ಯೂಟಲ್ಲಿ ವೆಯ್ಟ್ ತಡಿಬೇಕಲ್ಲ. ಈಗ ಈ ಥರ ಇಡಬೇಕು ನೋಡಿ, ಇಲ್ಲಿದೆಯಲ್ಲ ಈ ಸಕ್ಯುಲೆಂಟ್. ಬಟ್ ಸಕ್ಯುಲೆಂಟ್ ಸತ್ತೋಗುತ್ತೆ ಬೇಗ. ಇದೆಯಲ್ಲ, ಎಲ್ಲಿ ಕೊಡಿ, ತೋರಿಸಿ ಸ್ಕ್ಯಾನರ್. ಸಿಗ್ನಲ್ ಇಲ್ಲ. ನನ್ನ ನಂಬರ್ ಹೇಳ್ತೀನಿ. ಪೂರ್ತಿ ಫ್ಲವರ್ ಶೋ ಒಂದು ರೌಂಡ್ ಹೋಗಿ ಬರಬೇಕಂದ್ರೆ ಆಲ್ಮೋಸ್ಟ್ 1 hour ಆಗುತ್ತೆ ಅಷ್ಟೇ. ಅದರ ಮೇಲೆ ಇಡ್ಸಲ್ಲ ನಿಮಗೆ. ಸೊ ಅದೆಲ್ಲ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ತುಂಬ ಸ್ಟಾಲ್ಸ್ ಇರುತ್ತೆ. ಪ್ಲಾಂಟ್ಸ್ ಆಗಲಿ ಆ್ಯಂಡ್ ಅವರು ಏನೇನು ಬೇಕೋ ಅವರವರೆಲ್ಲ ಎಕ್ಸಿಬಿಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂತೆ ನೋಡಿ, ಈ ಥರ ಏನೋ ಚಿಕ್ಕದಾಗೆ ಏನೋ ಮನೆಯಲ್ಲಿ ಇಡುವಂಥ ಒಂದು ಡಿಸ್ಪ್ಲೇಗೆ ಇಡುವಂಥ ಒಂದು ಆರ್ಟಿಫೆಕ್ಟ್ಸ್, ಹನಿ, ಅದು ಇದು ಎಷ್ಟೊಂದು ವೆರೈಟೀಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ನೋಡಿ, ಇದು ಡ್ರೈ ಫ್ಲವರ್ಸ್, ಇದು ತುಂಬ ಚೆನ್ನಾಗಿರುತ್ತೆ. 10 rupees ಸ್ಟಾರ್ಟ್ ಆಗ್ತಾಯಿತ್ತು. ನೋಡಿ, ಇದು ನೋಡ್ತಾ ಇದ್ರಲ್ಲ, ಅದು 10 rupees. ಸೊ ಇಷ್ಟ ಆದರೆ ಎಲ್ಲ ನೀವು ಪರ್ಚೇಸ್ ಮಾಡಿ ಆರಾಮಾಗಿ ಮನೆಗೆ ಹೋಗ್ಬೋದು. ಆ್ಯಂಡ್ ನಾನೇನು ಪರ್ಚೇಸ್ ಮಾಡಿದೆ ಅಂದರೆ ಒಂದು ಹ್ಯಾಂಗಿಂಗ್ ಪ್ಲಾಂಟ್ ಹ್ಯಾಂಗರ್ನ ಪರ್ಚೇಸ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿತ್ತು. ಅದನ್ನು ಯಾವಾಗ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ತುಂಬಾ ವೆರೈಟೀಸ್ ಆಫ್ ಶಾಪ್ಸ್ ಇತ್ತು. ಪ್ಲಾಂಟ್ ಲವರ್ಸ್ಗಂತೂ ಇಟ್ ಇಸ್ ದ ಬೆಸ್ಟ್ ಪ್ಲೇಸ್. ನೀವು ಬಂದು ಪ್ಲಾಂಟ್ಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ಸ್ ಆಗಲಿ ಇಲ್ಲ ಪ್ಲಾಂಟ್ ಹೋಲ್ಡರ್ಸ್ ಆಗಲಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನೋಡಿ, ಇದು ನಮ್ಮ ಲಾಲ್ಬಾಗಲ್ಲಿ ನಡೀತಾ ಇದೆ. ಸೊ ಆದಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇಲ್ಲೊಂದು ಸೆಕ್ಷನ್ ಇದೆ, ಇದಕ್ಕೂ ಸಹ ಹೋಗಿ ಬರ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಡಿಸ್ಪ್ಲೇ ಮಾಡಿದರು. ಯಾವ್ಯಾವ ಥರ ಎಲ್ಲೆಲ್ಲಿಂದ ಬೆಳೆದಿದೆ ಏನೇನು ಅಂತೆಲ್ಲ ಡಿಸ್ಪ್ಲೇ ಮಾಡಿದರು. ಇದನ್ನು ಸಹ ಒಂದು ರೌಂಡೆಲ್ಲ ನೋಡಿಕೊಂಡು ನಾಲೆಡ್ಜ್ನ ಗೇನ್ ಮಾಡಿಕೊಂಡು ಇನ್ನು ಮನೆಗೆ ಹೊರಟು ಬಂದ್ವಿ ಅಷ್ಟೇ.
ಸೊ ನಾನು ಹೇಳ್ತಾ ಇದ್ದಂತಹ 300 ಮಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಬಂದು ಇದೇನೆ. ಸೊ ಇದು ಒಂದು ಪೆನಿನ್ಸುಲರ್ ಗೆನೆಸಿಸ್ ರಾಕ್ ಅಂತಾರೆ. ಅದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ರಾಕ್ಸ್ ಎಲ್ಲ ಓದಿದರೆ ಅದೊಂದು ಸ್ವಲ್ಪ ಐಡಿಯಾ ಇರುತ್ತೆ. ಇಲ್ಲಾಂದರೆ ಇಷ್ಟೇ 300 ಮಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಅಂತ ಹೇಳ್ಬೋದು. ಸೊ ಅದನ್ನು ಹತ್ತಿ ನಾವು ಅಲ್ಲಿಂದ ಒಂದು ಓವರ್ಲುಕ್ ಬ್ಯಾಂಗ್ಳೂರ್ ಹೇಗೆ ಕಾಣ್ತಾ ಇದೆ ಒಂದು ಚಿಕ್ಕದಾಗಿ ನೋಡ್ಕೊಂಬಂದ್ವಿ. ಏನೂ ಕಾಣ್ತಾ ಇರಲಿಲ್ಲ, ಬರೀ ಗಿಡಗಳೇ ಬರೀ ಮರಗಳೇ ಕಾಣ್ತಿತ್ತು. ಸೊ ಫೈನಲಿ ಎಲ್ಲ ಫ್ಲವರ್ ಶೋ ಎಲ್ಲ ನೋಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 2023 ಫ್ಲವರ್ ಶೋ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಬಂದಿದ್ದೀವಿ ಆ್ಯಂಡ್ ಸ್ವಲ್ಪ ಪರ್ಚೇಸಿಂಗ್ ಕೂಡ ಮಾಡಿದ್ದೀವಿ. ಅಲ್ಲಿ ನೋಡಿರ್ತೀರ ವಿಡಿಯೋದಲ್ಲಿ. ಇನ್ನೇನು ಅಷ್ಟೇ, ಬಿಸಿಲು ಸ್ಟಾರ್ಟ್ ಆಯಿತು. ಬೇಗ ಬಂದು ಬೇಗ ಟಕ್ ಅಂತ ನೋಡಿಕೊಂಡು ಹೊರಡ್ಬಿಡ್ಬೇಕು. ಸೊ ಬಿಸಿಲಲ್ಲೆಲ್ಲ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಆಗಲೇ ಅದು ಸಂಡೇ ಬೇರೆ, ಆಗ್ತಾ ಇದೆ. ತುಂಬ ಜನ ಸ್ಟಾರ್ಟ್ ಆಗಿದ್ದಾರೆ. ನಾವು ಆದಷ್ಟು ಬೇಗ ಮುಗಿಸಿ ಹೋಗ್ತಾ ಬಂದ್ವಿ. ಎಲ್ಲಾದರೂ ಟಿಫನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಹಸಿತದೆ. ಬೆಳಗ್ಗೆ ವಾಕ್ ಮಾಡೋದವಲ್ಲ, ದೋಸೆ ಇಡ್ಲಿ ಏನಾರ ತಿನ್ಕೊಂಡು ಮನೆಗೆ ಹೋಗೋದು ಅಷ್ಟೇ. So that's it for this vlog guys. Thank you guys for watching. Bye bye. See you guys in my next vlog. Until then, take care. Bye bye.